ಕಣ್ಣು ನೀರೆಲ್ಲ ಒರೆಸಿದ್ರು. ಆಗ ನಮ್ಗೊಂದು ಅಂದ್ರೆ ನಮ್ಮ ತಂದೆ ಇರೋದಕ್ಕೆ ನಮ್ಗೆ ಏನು ಆ ಥರ ಏನು ಭಯ ಅನಿಸಿಲ್ಲ. ಹಾಗೆ ಕಣ್ಣು ಒರೆಸ್ಬಿಟ್ಟು ಈ ಥರ ಎದೆಲ್ಲ ಹಿಡ್ಕೊಂಡು ಈ ಥರ ಪುಷ್ ಮಾಡಿ ನಾನು ಹಗ್ ಮಾಡ್ಕೊಳಕ್ ಬರೋದು, ಈ ಥರ ಮತ್ತೆ ಕಿಸ್ ಮಾಡಕ್ ಬರೋದೆಲ್ಲ ಮಾಡಿದ್ರು. ನಂಗಾಗ ತುಂಬಾ ನೋವಾಯ್ತು, ಭಯ ಆಗ್ಬಿಡ್ತು. ಭಯ ಆದಾಗ ನಾನು ಬೋಲ್ಟ್ ತಗೊಂಡು ಹೊರಗಡೆ ಹೊಡೋಗಕ್ಕೆ ಹೋದೆ. ಸರ್ ಏನು ಸರ್ ಇದೇನು ಸರ್ ನಾವೇನು ಅನ್ಕೊಂಡು ಬಂದೆ ಸಾರ್ ಅಂತ ಹೇಳ್ಬಿಟ್ಟು ನಾನು ಬೋಲ್ಟ್ ತಗೊಂಡು ಹೋಗೋದೆ. ಅವಾಗ ಕೈ ನನ್ ಯೂರಿನೇ ಬಂದ್ಬಿಡ್ತು. ನಾನು ಓಡೋದಕ್ಕೆ ಟ್ರೈ ಮಾಡಿದಾಗ ಅವರು ಯೂರಿನ್ ಮಾಡ್ಕೊಂಡಿದ್ದೆಲ್ಲ ನೋಡ್ಬಿಟ್ಟು ಏನು ಆಗಲ್ಲ ಸುಮ್ಮನೆ ಇದೆಲ್ಲ ಏನು ಆಗಲ್ಲ ಸುಮ್ಮನೆ ಇರು ನಾನಿದ್ದೀನಿ ಅಂತ ಹೇಳ್ತಾ ಇದ್ರು. ಆಗ ಬೇಡ ಅಂತ ಪರ್ಸ್ ಜಾಬ್ ಪರ್ಸಿಂದೆಲ್ಲ 500 ರೂಪಾಯಿ ತಂದು ನಾನು ಬೇಡ ಅಂದ್ರು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ನಾನೇನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, ಕುಪ್ಪು ರಂಗಪ್ಪನವರು ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ದು. ನಾವು ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ನಾವು ರಾಜನಹಳ್ಳಿ ಪ್ರಸನ್ನಾನಂದ ಸ್ವಾಮೀಜಿ ಅವ್ರದೆಲ್ಲ ಇದು ನೋಡ್ಕೋತೀವಿ. ಅವರೆಲ್ಲ ನಮ್ಗೆ ಕೆಲಸ ಒಪ್ಪಿಸೋದೆಲ್ಲ ನಾವು ನೋಡ್ಕೊಂಡಿರೋದಷ್ಟೇ, ನಾವೇನು ಕೆಲಸ ಮಾಡಲ್ಲ ಅಂತ ಹೇಳ್ಕೊಂಡು ಸೈಡ್ ಫೀಟ್ ಹಾಕಿಸ್ಕೊಡೋದು ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ತುಂಬ ಹಣ ಕಷ್ಟದಲ್ಲಿದ್ದಾಗ ಹೀಗೆಲ್ಲ ತುಂಬ ದುಡ್ಡು ಕೊಟ್ಟಿದ್ವಿ ಅವ್ರಿಗೆ. ಸುಮಾರು ಒಂದು 10-12 ಲಕ್ಷ ದುಡ್ಡು ಕೊಟ್ಟಿದ್ವಿ. ದುಡ್ಡು ಕೊಟ್ಟಿದ್ರೆ ಸೈಡ್ ಕೇಳಿದಾಗ ಸೈಟು ಇಲ್ಲ, ಅವ್ರು ಕೂಡ ಪರಿಸ್ಥಿತಿ ಥರ ಏನೂ ಕಾಣಿಸ್ಲಿಲ್ಲ. ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಮಹಿಳಾ. ಆಗ SP ಕಡೆಯಿಂದ ಏನೋ ಫೋನ್ ಬಂತು. ಆಗಸ್ಟ್ 11, 12, 13, 14 ಆ ಡೇಟಲ್ಲಿ ನಾವು ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಂದು ಇಲ್ಲಿ ಏನೋ ಪರ್ಸನಲ್ ಮಾತಾಡಬೇಕು, ಏನು ನಡೀತೀವಿ ಹೇಳ್ಬೇಕು ನೀನು ಅಂತ ಹೇಳಿ ರೂಮ್ಗೆ ಕರೆದ್ರು. ನಾನು ಇಟ್ಬಿಟ್ಟು ಮಹಿಳಾ ಆಯೋಗದಿಂದ ನಾನು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅದು ಪರ್ಸನಲಿ ನಾನು ಹೇಳ್ಬೇಕಾಗುತ್ತೇನೋ ಅಂತ ನಾನು ರೂಮಿಗೆ ಕರೆದಾಗ ಹೋದಾಗ ಸರ್ ಈ ಥರ ಎಲ್ಲ ಆಯಿತು ಸರ್ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ಬಿಟ್ಟು ಸರ್ ನೀವು ನಮ್ಮ ತಂದೆ ಥರ ಇದ್ದೀರಾ, ನಮಗೆ ನ್ಯಾಯ ಕೊಡಿಸಿ ಸರ್, ಇಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ, ನಮಗೆ ದುಡ್ಡು ಮೋಸ ಆಗೈತೆ, ಅವ್ರು ಯಾವುದೇ ರೀತಿ ಕೂಡ ಇದರಲ್ಲಿಲ್ಲ, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್ ಅಂತ ನಾನು ಕಾಲು ಇಟ್ಕೊಂಡಾಗ ಈ ಥರ ಭುಜ ಹಿಡ್ದು ಅವರು ಎತ್ತಿ ಈ ಥರ ಕಣ್ಣು ನೀರೆಲ್ಲ ಒರೆಸಿದ್ರು. ಆಗ ನಮ್ಗೊಂದು ಅಂದ್ರೆ ನಮ್ಮ ತಂದೆ ಇರೋದಕ್ಕೆ ನಮ್ಗೆ ಏನು ಆ ಥರ ಏನು ಭಯ ಅನಿಸ್ತಿಲ್ಲ. ಹಾಗೆ ಕಣ್ಣು ಒರೆಸ್ಬಿಟ್ಟು ಈ ಥರ ಎದೆಲ್ಲ ಹಿಡ್ಕೊಂಡು ಈ ಥರ ಪುಷ್ ಮಾಡಿ ನಾನು ಹಗ್ ಮಾಡ್ಕೊಳಕ್ ಬರೋದು, ಈ ಥರ ಮತ್ತೆ ಕಿಸ್ ಮಾಡಕ್ ಬರೋದೆಲ್ಲ ಮಾಡಿದ್ರು. ನಂಗಾಗ ತುಂಬಾ ನೋವಾಯ್ತು, ಭಯ ಆಗ್ಬಿಡ್ತು. ಭಯ ಆದಾಗ ನಾನು ಬೋಲ್ಟ್ ತಗೊಂಡು ಹೊರಗಡೆ ಹೊಡೋಗಕ್ಕೆ ಹೋದೆ. ಸರ್ ಏನು ಸರ್ ಇದೇನು ಸರ್ ನಾವೇನು ಅನ್ಕೊಂಡು ಬಂದೆ ಸಾರ್ ಅಂತ ಹೇಳ್ಬಿಟ್ಟು ನಾನು ಬೋಲ್ಟ್ ತಗೊಂಡು ಹೋಗೋದೆ. ಅವಾಗ ಕೈ ನನ್ ಯೂರಿನೇ ಬಂದ್ಬಿಡ್ತು. ನಾನು ಓಡೋದಕ್ಕೆ ಟ್ರೈ ಮಾಡಿದಾಗ ಅವರು ಯೂರಿನ್ ಮಾಡ್ಕೊಂಡಿದ್ದೆಲ್ಲ ನೋಡ್ಬಿಟ್ಟು ಏನು ಆಗಲ್ಲ ಸುಮ್ಮನೆ ಇದೆಲ್ಲ ಏನು ಆಗಲ್ಲ ಸುಮ್ಮನೆ ಇರು ನಾನಿದ್ದೀನಿ ಅಂತ ಹೇಳ್ತಾ ಇದ್ರು. ಆಗ ಬೇಡ ಅಂತ ಪರ್ಸ್ ಜಾಬ್ ಪರ್ಸಿಂದೆಲ್ಲ 500 ರೂಪಾಯಿ ತಂದು ನಾನು ಬೇಡ ಅಂದ್ರು. ಬೇಡ ಸರ್ ನಮ್ಗೆ ಆ ಥರ ಎಲ್ಲ ಏನಿಲ್ಲ, ಬೇಡ ಸರ್ ಅಂದ್ರೆ ಕೈ ಕಿತ್ತು 500 ರೂಪಾಯಿ ಇಟ್ಟು ನಾನು ಅಷ್ಟೊಳಗೆ ಬೋರ್ಡ್ ತಗೊಂಡು ಬಂದ್ಬಿಟ್ಟೆ. ನಮ್ಮ ಯಜಮಾನ್ ಏನದು ಅಂತ ಅಲ್ಲಿ ಕೇಳಿದಾಗ ನಾನು ಅಲ್ಲಿ ಅವ್ರಿಗೆ ಹೇಳೋಕ್ಕೆ ಕೈ ಕಾಲೇನೂ ಆಡಿಲ್ಲ. ಆ ಟೈಮಲ್ಲಿ ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಟ್ಟೆ. ಆಗ ಕೈ ಕಾಲು ಆಡಿಲ್ಲ, ತುಂಬಾ ನೋವಾಯ್ತು. ಎಲ್ಲಾದ್ರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಇದೇನು ಯಪ್ಪ ನಾನು ಏನೋ ಅನ್ಕೊಂಡು ಬಂದೆ ಖುಷಿಯಾಗಿ, ಇವ್ರು ಈ ಥರ ಎಲ್ಲ ಮಾಡ್ತವ್ರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನೋವಾಯ್ತು. ಆ ಟೈಮಲ್ಲಿ ನಾನು ಏನು ಹೇಳಲಿಲ್ಲ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.